ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಆಗಿರುತ್ತೆ. ಪ್ರಿಪರೇಷನ್ ವಿತ್ ಮಾರ್ನಿಂಗ್ ಪೂಜಾ ವ್ಲಾಗ್ ಆಗಿರುತ್ತೆ. ನಾವು ಒಂದಿನ ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹೋಗ್ಬಿಟ್ಟು ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಮತ್ತೆ ಹಣ್ಣುಗಳೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಇಬ್ರೇನೆ ಹೋಗಿದ್ವಿ. ಸರಿ, ತುಂಬಾನೇ ರಶ್ ಇತ್ತು. ದೇವರಾಜ ಮಾರ್ಕೆಟ್ ಆದ್ರೂ ಕೂಡ ಎಲ್ಲ ತಗೊಂಡು ಪಟಪಟ ಅಂತ ಅದಾದ್ಮೇಲೆ ಪಾತ್ರೆಗಳೆಲ್ಲ ತೊಳೆದು ಇಟ್ಕೊಂಡೆ. ನಾನು ದೇವ್ರ ಪಾತ್ರೆಗಳಾಗಿರ್ಬೋದು, ಬೆಳ್ಳಿ ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಎಲ್ಲ ತೊಳೆದು ಇಟ್ಕೊಂಡೆ. ಸಂಜೆ ನಮ್ಮ ಮನೆಯವರು ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಟ್ರು. ಅವರಿಗೆ ಅದು ಒಂದ್ ಕೆಲಸ ಮಾಡ್ಕೊಟ್ ಮುಗಿಸ್ಬಿಟ್ರೆ ಕೆಲ್ಸನೇ ಮುಗ್ದಾಗೆ ಅಂತ ಅನ್ಸ್ಬಿಡತ್ತೆ. ಆಯ್ತಲ್ವಾ, ನಿನ್ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಆಯ್ತು, ನೀನ್ ಇವಾಗ ನೆಕ್ಸ್ಟ್ ಏನೆಲ್ಲ ಮಾಡ್ಕೋ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ನೋಡ್ತಾ ಇರ್ಬೋದು, ನನ್ಗೆ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಒಂದು 12:30 ವರ್ಗೆಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದೆ. ಅಷ್ಟ್ರಲ್ಲಿ ಮತ್ತೆನೆ ನಿದ್ದೆ ಬರ್ಲಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೆ ಅಲ್ವಾ. ಅದನ್ನ ದೇವ್ರ ಎಲ್ಲಿ ಇಡ್ತೀನಿ ಹಾಲಲ್ಲಿ, ಅಲ್ಲಿಗೆನೆ ತಂದಿಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡೆ ಪೂಜೆನ. ಫಸ್ಟ್ ನಾನು ಅಷ್ಟಲಕ್ಷ್ಮಿ ರಂಗೋಲಿನ ಹಾಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈ ಸರಿ ಒಂದ್ ವಿಶೇಷ ಅಂತ ಅಂದ್ರೆ, ನನ್ನ ಹತ್ರ ಇಷ್ಟು ದಿನ ನಾನು ಒಂದ್ಸರಿ ಮಲ್ಲೇಶ್ವರಮಿಗೆ ಹೋಗಿದಾಗ ನನಗೆ ಜರ್ಮನ್ ಸಿಲ್ವರ್ದು ಫೇಸ್ ಕಾಣಿಸ್ತು. 500 ರುಪೀಸ್ ಅನ್ಸುತ್ತೆ ಅಷ್ಟೇ. ಅದನ್ನ ನಾನು ತಗೊಂಡು 2 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೆ. ನನ್ಗೆ ಅನ್ಸ್ತಾ ಇತ್ತು, ಏನಕ್ಕೆ ನನ್ಗೆ ಬೆಳ್ಳಿ ಮುಖವಾಡನೇ ತಗೊಳಕ್ ಆಗ್ತಿಲ್ವಲ್ಲ. ಮಕ್ಕಳು ಎಜುಕೇಶನ್ ಆಗಿರ್ಬೋದು, ಮತ್ತೆ ಇವಾಗಿನ ಇದ್ರಲ್ಲಿ ಗೊತ್ತಲ್ವಾ, ನಾವು ಒಂದು ಸೈಟ್ ಕೂಡ ಪರ್ಚೇಸ್ ಮಾಡಿದ್ವಿ ಇಲ್ಲೇ ಮೈಸೂರಲ್ಲಿ. ಅದೆಲ್ಲ ಕಮಿಟ್ಮೆಂಟ್ಸ್ ಇಂದ ನನಗೆ ಆಗ್ತಾನೆ ಇರ್ಲಿಲ್ಲ, ಅದನ್ನ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ. ನೋಡೋಣ ಈ ಸರಿ ಟ್ರೈ ಮಾಡ್ಬೇಕು ಅಂತ. ಏನಿಲ್ಲ, ಹಬ್ಬದ 15 ಡೇಸ್ ಮುಂಚೆ ನಾನು ಅನ್ಕೊಂಡೆ ತಗೊಬೇಕು ಅಂತ. ನಮ್ಮ ಮನೆಯವ್ರ ಜೊತೆನೂ ಶೇರ್ ಮಾಡಿದೆ. ಏನಕ್ಕೂ ಗೊತ್ತಿಲ್ಲ, ನನಗೆ ಮುಖವಾಡ ತಗೊಳಕ್ಕೆ ಆಗ್ತಿಲ್ಲ. ತುಂಬಾ ವರ್ಷಗಳಿಂದ ಅನ್ಕೊಂತಿದೀನಿ, ಆದ್ರೂ ತಗೊಳಕ್ ಆಗ್ತಿಲ್ಲ. ತುಂಬಾ ವರ್ಷ ಅಂದ್ರೆ ನಾನು ಆರ್ಮಿಲಿ ಇದ್ದಾಗ ನನಗೆ ಹಂಗ ಅನ್ನಿಸ್ತಿರ್ಲಿಲ್ಲ. ಯಾಕಂದ್ರೆ ನಾವಲ್ಲಿ ಸಿಂಪಲ್ ಆಗಿ ಕೂರಿಸ್ತಾ ಇದ್ವಿ, ಅಮ್ಮನ ಮನೇಲಿ ಮಾಡ್ತಾ ಇದ್ವಿ, ಮತ್ತೆ ಅತ್ತೆ ಮನೇಲೂ ಕೂಡ ನಾನು ಮಾಡಿದ್ದೆ. ಅದಾದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಸುಮ್ನೆ ಸಿಂಪಲ್ ಆಗಿ ಪೂಜೆ ಮಾಡ್ಬಿಟ್ಟು ಕುಂಕುಮ ಕೊಡ್ತಾ ಇದ್ದೆ ಫ್ರೆಂಡ್ಸ್ ಗಳಿಗಷ್ಟೇ. ಅಲ್ಲೇನು ನನಗೆ ಬೆಳ್ಳಿ ಐಟಮ್ ಎಲ್ಲ ತಗೊಬೇಕು ಅಂತ ಯಾವಾಗ್ಲೂ ಅನ್ಸಿಲ್ಲ. ಏನಿದ್ರು ಸ್ವಲ್ಪ ಗೋಲ್ಡ್ ತಗೊಂತಿದ್ವಿ, ಇಲ್ಲ ಬೇರೆ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬಿಡ್ತಿದ್ವಿ, ಹಂಗಾಗ್ತಾ ಇದ್ರು. ಈ ಸರಿ ಇಲ್ಲಿಗೆ ಬಂದ್ಮೇಲೆ ನನಗೆ ಹಂಗ ಅನ್ನಿಸ್ತಾ ಇತ್ತು, ತಗೋಬೇಕು ಅಂತ. ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ ನನ್ಗೆ 3-4 ವರ್ಷದಿಂದ. ಇಲ್ಲ ಈ ವರ್ಷ ಏನಕ್ಕೋ ಗೊತ್ತಿಲ್ಲ ತಗೊಳ್ಳೇಬೇಕು ಅಂತ ಅನಿಸ್ತಾ ಇತ್ತು. ಈ ವರ್ಷ ನಾನು ಬೆಳ್ಳಿ ಮುಖವಾಡ ಕೂಡ ತಗೊಂಡೆ. ಜರ್ಮನ್ ಸಿಲ್ವರ್ ಕೂಡ ಚೆನ್ನಾಗಿದೆ, ಆದ್ರೆ ಚಿಕ್ಕದೇ ಆಗ್ಲಿ, ನನಗೆ ನನ್ನ ಇನ್ವೆಸ್ಟ್ಮೆಂಟ್ ನಾನು ಯಾವ ತರ ಮಾಡ್ತೀನಿ ಅಂತ ಅಂದ್ರೆ ಈಗ ಜರ್ಮನ್ ಸಿಲ್ವರ್ ಇಟ್ಕೊಳ್ಳೋದನ್ನು ಕೂಡ ಚೆನ್ನಾಗಿರುತ್ತೆ. ಒಂದು ಸಿಲ್ವರ್ ತರನೇ ಕಾಣುತ್ತೆ ಅಂತ ಸ್ವಲ್ಪ ಜನ ತಗೊಂತಾರೆ. ಹಂಗೇನೆ ನನಗೆ ಏನಂತ ಅಂದ್ರೆ, ಜರ್ಮನ್ ಸಿಲ್ವರಿಗೆ ಹಾಕೋ ದುಡ್ಡನ್ನ ಸಿಲ್ವರಿಗೆ ಹಾಕು, ಮತ್ತೆ ಅದು ರಿಟರ್ನ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಬೋದಲ್ವಾ ಅನ್ನೋ ತರ. ಅದು ಜರ್ಮನ್ ಸಿಲ್ವರ್ ಅಲ್ಲಿ ದೊಡ್ಡದು ತಗೊಳೋದ್ನ ಇದು ಸಿಲ್ವರ್ ಅಲ್ಲಿ, ರಿಯಲ್ ಸಿಲ್ವರ್ ಅಲ್ಲಿ ನಾವು ಚಿಕ್ಕದೇ ತಗೊಂಡು ಇಟ್ಕೊಳ್ಳೋಣ, ಆ ತರ ಕ್ಯಾರೆಕ್ಟರ್ ನಂದು. ಅದಕ್ಕೋಸ್ಕರ ನಾನು ಒಂದೇ ಆದ್ರೂ ಪುಟ್ಟದು ಸಿಲ್ವರೇ ತಗೊಳಕ್ಕೆ ಟ್ರೈ ಮಾಡ್ತೀನಿ. ನಾವು ಕೂಡ ಜರ್ಮನ್ ಸಿಲ್ವರ್ ಅಂಗಡಿಗೆ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ ನಾವೆಲ್ಲ. ಯಾಕಂದ್ರೆ ಎಲಿಫೆಂಟ್ಸ್ ನೋಡ್ಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ವಾಪಸ್ ಬಂದಿದ್ವಿ. ಗೊತ್ತಲ್ವಾ, ಫ್ರೆಂಡ್ಸ್ ಗಳೆಲ್ಲ ಎಷ್ಟು ತರಲೆ ಮಾಡ್ಕೊಂಡು ಎಲ್ಲ ಶಾಪಿಂಗ್ ಮಾಡ್ತಿರ್ತೀವಿ ಅಂತ. ಹಂಗಾಗಿ ಬಂದ್ವಿ. ನೋಡ್ತಾ ಇರ್ಬೋದು, ಈ ಸರಿ ಅಂತೂ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಮ್ಮ ಮನೇಲಿ. ಅಷ್ಟು ಚೆನ್ನಾಗಿ ಬಂದಿತ್ತು. ಸ್ಯಾರಿ ಡ್ರಾಪಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತೆ ಕಳಶದೊಳಗಡೆ ಏನೇನ್ ಹಾಕ್ಬೇಕು ಅನ್ನೋದನ್ನ ನಾನು ಫಸ್ಟೇ ಒಂದು ಬೌಲಲ್ಲಿ ಹಾಕಿ ಇಟ್ಟು ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಮಾವಿನ ಎಲೆ ಮತ್ತೆ ವಿಳ್ಯದೆಲೆನ ಹಾಕ್ಬಿಟ್ಟು ಇವಾಗ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಂತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಸಿಲ್ವರ್ ಮುಖವಾಡ ಹೇಗಿದೆ ಅಂತ. ಇದು 180 ಗ್ರಾಮ್ ಇದೆ. 50,000 ರುಪೀಸ್ ಆಯ್ತು. ವರ್ಷ ನಾವು ಪೂಜೆ ಮಾಡೋದ್ರಿಂದ ನಾನಿನ್ಗೆ ವೇಸ್ಟ್ ಆಫ್ ಅಮೌಂಟ್ ಅಂತ ಅನ್ನಿಸ್ಲಿಲ್ಲ, ಇನ್ವೆಸ್ಟ್ ಮಾಡೋಣ ಅಂತಾನೆ ಅನ್ನಿಸ್ತು. ಇದೇ ದುಡ್ಡು ಗೋಲ್ಡ್ ಕೂಡ ತಗೊಬೋದಿತ್ತು. 50,000ನ ಸಿಲ್ವರಿಗೆ ಇನ್ವೆಸ್ಟ್ ಮಾಡಿ. ಸಿಲ್ವರ್ ಪ್ರೈಸ್ ಕೂಡ ಅಷ್ಟೇನೆ, ಇದಕ್ಕಿಂತ ಏನಂದ್ರೆ ಗೋಲ್ಡ್ಗಿಂತ ಜಾಸ್ತಿ ಪ್ರೈಸ್ ಆಗ್ತಾ ಇದೆ. ಹಾಗಾಗಿ ಪರವಾಗಿಲ್ಲ, ಇನ್ವೆಸ್ಟ್ ಮಾಡೋಣ ಅಂತ ಹೀಗೇನೆ ಅನ್ಕೊಂಡಿದೀನಿ ನಾನು. ಪ್ರತಿಯೊಂದು ಕೂಡ ಹಾಗೇನೆ ಸ್ವಲ್ಪ ಇನ್ವೆಸ್ಟ್ ಮಾಡ್ಬಿಟ್ಟು ನಾನು ಸಿಲ್ವರೇ ತಗೊಬೇಕು. ಪ್ರತಿ ವರ್ಷ ಒಂದ್ ಏನಾದ್ರೂ ಐಟಮ್ ಮಾಡ್ಬೇಕು ಅಂತ. ಪೂಜೆ ಎಲ್ಲ ಮಾಡೋದ್ರಿಂದ ಹಂಗ ಅನ್ಸ್ಬೋದು. ನನಗಂತೂ ಇವಾಗ ಅನ್ನಿಸ್ತಿದೆ, ತಗೊಬೇಕು ಬೆಳ್ಳಿ ಐಟಮ್ ಎಲ್ಲ ನೀಟಾಗಿ. ನಾವ್ ಹೇಗೆ ಕಿಚನ್ ಪಾತ್ರೆಗಳೆಲ್ಲ ತಗೊಂಡ್ ಸೆಟ್ ಮಾಡ್ಕೊಂತೀವಿ, ಹಾಗೇನೆ ದೇವ್ರಿಗೂ ಕೂಡ ಪ್ರತಿಯೊಂದು ಕೂಡ ಬೆಳ್ಳಿದೆ ತಗೊಬೇಕು ಅಂತ ಈ ವರ್ಷದಿಂದ ನಾನು ಚಿಕ್ಕ ಪುಟ್ಟದೆಲ್ಲ ತಗೊಬೇಕು
ಚಿಕ್ಕದಾಗಿ ಜೋಡಿಸ್ಬಿಟ್ಟು ನೆಕ್ಸ್ಟ್ ಟೈಮ್ ನೋಡೋಣ ಏನ್ ತಗೊಳಕ್ಕಾಗುತ್ತೆ, ಇವಾಗಿಂದ ಇನ್ವೆಸ್ಟ್ ಮಾಡಿ ತಗೊಳ್ಳೋಣ ಅಂತ. ಮತ್ತೆ ನನ್ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಅವಾಗ್ಲೇ ಹೇಳ್ದಂಗೆ ಸ್ವಲ್ಪ ಬ್ಯಾಂಕಲ್ಲಿ ಮರ್ಜ್ ಆಗಿರೋದ್ರಿಂದ ನಾನು ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ನಾನು ದೇವರಿಗೆ ಇದ್ ಮಾಡಿದ್ದೆ. ಇವಾಗ ದೇವ್ರನ್ನ ಕೂರಿಸ್ಬಿಟ್ಟು ನಾನು ಇವಾಗ ಅದ್ರ ಮುಂದೆ ಕೂಡ ಒಂದ್ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಂಡಿದೀನಿ. ಹಾಗೇನೆ ನಾನು ಒಂದು ಗಣಪತಿ ಮತ್ತೆ ಲಕ್ಷ್ಮಿ ಕೂಡ ಚಿಕ್ಕದಾಗಿ ಇಟ್ಕೊಂಡಿದೀನಿ. ಮುಷ್ಟಿ ಅಷ್ಟೇ ತಗೊಬೇಕು ಅಂತಾರೆ ಅಲ್ವಾ, ಅದಕ್ಕೋಸ್ಕರ ನಾನು ದೊಡ್ಡದೆಲ್ಲ ತಗೊಳಕ್ ಹೋಗಲ್ಲ. ಮುಷ್ಟಿ ಒಳಗಡೆ ಎಷ್ಟು ಬರುತ್ತೋ ಅಂತದೇ ನಾನು ಸ್ಮಾಲ್ ಸಿಲ್ವರ್ ಗಣಪತಿ ಮತ್ತೆ ಲಕ್ಷ್ಮಿ ಮತ್ತೆ ಕಳಶ ಮೂರುನು ನಾನು ಒಂದ್ ಕಡೆಯಿಂದ ಪ್ರತಿಯೊಂದು ಕೂಡ ಜೋಡಿಸ್ಕೊಂಡ್ ಬರ್ತಾ ಇದ್ದೆ. ನನಗಂತೂ ಏನು ಅವತ್ತೆಲ್ಲ ಫುಲ್ ನಿದ್ದೆನೆ ಬಂದಿರ್ಲಿಲ್ಲ. ಇಷ್ಟ ವರ್ಷ ನಾನು ನಮ್ಮ ಮನೆಯವ್ರ ಜೊತೆನೆ ಪೂಜೆ ಮಾಡ್ತಾ ಇದ್ದೆ ಬೆಳ್ಬೆಳ್ಗೆನೆ. ಅವರು ಕೂಡ 12:30ವರೆಗೆ ನನ್ಗೆ ಎಲ್ಲ ಹೆಲ್ಪ್ ಮಾಡ್ಕೊಟ್ಟು ಮಲ್ಕೊಂಡ್ರಲ್ವಾ, ಅದಕ್ಕೆ ನನಗೆ ಅಷ್ಟು ಏಳಿಸ್ಬೇಕು ಅನಿಸ್ಲಿಲ್ಲ. ನನ್ಗೆ ಬೆಳಗಿನ ಜಾವ 4:15ಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀನಿ ನಾನು ವರ್ಷ. ಅದಕ್ಕೋಸ್ಕರ ನಾನು ಎದ್ಬಿಟ್ಟು ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡೆ. 4:15 4:45ಗೆಲ್ಲ ನಂದು ಪೂಜೆನೆ ಮುಗಿಬಿತ್ತು ಹೇಳ್ಬೇಕು ಅಂತಂದ್ರೆ. ಯಾವಾಗ್ಲೂ ನಾನು ವರ್ಷ ವರಮಹಾಲಕ್ಷ್ಮಿಗೆ 2 ಸ್ಯಾರಿ ತಗೊಂತೀನಿ. ಅದಕ್ಕೇನೆ ನಾನು ಒಂದನ್ನ ಮುಡ್ಲಕ್ಕಿಗೂ ಕೂಡ ಇಡ್ತೀನಿ. ಹೇಗಿದೆ ಈ ವರ್ಷ ನಮ್ಮ ವರಮಹಾಲಕ್ಷ್ಮಿಯ ಡೆಕೋರೇಷನ್ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಹೋದ್ ವರ್ಷ ವರಮಹಾಲಕ್ಷ್ಮಿಗೆ ತಗೊಂಡಿದ್ದೆ ಅಲ್ವಾ, ಆ ಸ್ಯಾರಿನೇ ಇವತ್ತು ವೇರ್ ಮಾಡಿದೀನಿ. ಹೂವು ಫ್ರೂಟ್ಸ್ ಎಲ್ಲ ಹೇಳ್ಬೇಕಾ, ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ ವರಮಹಾಲಕ್ಷ್ಮಿಗೆ. ಆದ್ರೂನು ಕೂಡ ನಮ್ಮ ಲೇಡೀಸ್ ಅಂತೂ ಯಾರು ಮಲ್ಗೆ ಇಲ್ವ. ನಾನು ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೆ, ಯಾರ ಮನೇಲೂ ಲೈಟ್ ಆಫ್ ಆಗಿರ್ತಿರ್ಲಿಲ್ಲ. ನಾನು ಅದನ್ನೇ ಕುಂಕುಮಕ್ಕೆ ಬಂದಾಗ ಹೇಳಿದ್ದೆ, ಯಾರ ಮನೇಲೂ ರಾತ್ರಿ ಪೂರ್ತಿ ಲೈಟ್ ಆಫ್ ಆಗಿಲ್ಲ, ಎಲ್ರು ಕೆಲಸ ಮಾಡ್ತಾನೆ ಇದ್ರು ಅಂತ. ನೋಡ್ತಾ ಇರ್ಬೋದು ಇವಾಗ ಹೇಗೆ ಬಂದಿದೆ ಡೆಕೋರೇಷನ್ ಅನ್ನೋದನ್ನ ನಾನು ತೋರ್ಸಿದೀನಿ. ಆ ಕಡೆ ಈ ಕಡೆ ಪಿಲ್ಲೋ ಇಟ್ಟಿದ್ದೀನಲ್ವಾ, ಅದನ್ನು ಕೂಡ ನಾನೇ ಮನೇಲೆ ನನ್ ಕೈಯಾರ ಪ್ರಿಪೇರ್ ಮಾಡಿರೋದು. ಅದನ್ನು ಕೂಡ ಈ ಸರಿ ನನಗೆ ಯಾವಾಗ್ಲೂ ಸ್ಟೆಪ್ ಕೂರಿಸ್ತಿದ್ದೆ, ಒಂದೇ ತರ ಬೇಡ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಕೆಳಗಡೆ ಅದು ಮ್ಯಾಟ್ ಬರುತ್ತಲ್ಲ ಅದನ್ನ ಹಾಕಿದೆ. ಮತ್ತೆ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಹಾಕಿರೋಂತಹ ಸ್ಕ್ರೀನ್ ಏನಿದೆ ಅಲ್ಲ ಮಹಾಲಕ್ಷ್ಮಿದು, ಅದನ್ನ ನಾನು ನನ್ನ ತಂಗಿ ಹತ್ರ ನಾನು ಬ್ಯಾಂಗ್ಳೂರಿಂದ ತರಿಸಿದ್ದೆ. ನಮ್ಮಮ್ಮ ಹೋಗಿದ್ರು ಹೋದ್ವಾರ, ಅವರು ತಗೊಂಡ್ಬಂದಿದ್ರು. ಹಾಗೇನೆ ಬಂದಿದ್ರಲ್ವಾ, ಇಲ್ಲಿ ಕೂಡ ಬಂದಿದ್ರು ಮೈಸೂರಿಗೆ, ಕೊಟ್ಬಿಟ್ಟು ಹೋದ್ರು. ನೋಡ್ತಾ ಇರ್ಬೋದು ಈ ತರ ಸಿಂಪಲ್ ಆಗಿ ರಂಗೋಲಿ ಹಾಕಿದೆ. ತುಳಸಿನ ನಾನು ಯಾವಾಗ್ಲೂ ಹಿಂದೆ ಇಟ್ಟಿರ್ತೀನಿ, ಮುಂದೆ ಬಿಸ್ಲೇ ಬರಲ್ಲ, ಚೆನ್ನಾಗ್ ಬರಲ್ಲ ಅನ್ಬಿಟ್ಟು ಅದನ್ನ ನಾನು ಈ ತರ ಪೂಜೆ ಎಲ್ಲ ಇದ್ದಾಗ ಮುಂದೆಗೆ ನಾನು ಶಿಫ್ಟ್ ಮಾಡಿಸ್ಕೊಂತೀನಿ ನಮ್ಮ ಮನೆಯವ್ರ ಹತ್ರ. ರಂಗೋಲಿ ಹೇಗಿದೆ ನೋಡಿ, ಸಿಂಪಲ್ ಆಗಿ ಹಾಕಿದೆ. ನೈಟೇ ಹಾಕಿದೆ, 12:30 ಆಗಿತ್ತು ಅದು ಹಾಕಿ ನಾನು ಎಲ್ಲ ಎತ್ತಿಟ್ಟಾಗ. ನನಗೆ ಈ ಸರಿ ಸ್ವಲ್ಪ ಫೋಟೋಸ್ ಎಲ್ಲ ಅಷ್ಟು ಕ್ಲಿಯರ್ ಆಗಿ ಬರ್ಲಿಲ್ಲ ಅಂತ ಅನ್ಸ್ತು. ಯಾಕಂದ್ರೆ ಅದು ಸ್ಕ್ರೀನ್ ಎಲ್ಲ ಹಾಕಿದೀವಲ್ವಾ, ಅದ್ರ ಮೇಲೇನೆ ಒಂದು ಲೈಟ್ ಇದೆ. ಆ ಲೈಟ್ ಅಷ್ಟೊಂದು ಫೋಟೋಸಿಗೆಲ್ಲ ನಮ್ಗೆ ಹಿಂಗೆ ಅಪೋಸಿಟ್ ಆಗ್ತಿತ್ತಲ್ವಾ, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ. ನಮ್ಮನೆಯವರು ಎದ್ಬಿಟ್ಟು ಏನ್ ಈ ಸರಿ ನನ್ನನ್ನು ಏಳ್ಸೇ ಇಲ್ಲಲ್ಲ ಪೂಜೆಗೆ, ಒಬ್ಳೆ ಮಾಡ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ರು. ಅಷ್ಟ್ರಲ್ಲಿ ಅದಕ್ಕೆ 12:30ವರೆಗೂ ಎಚ್ಚರಾಗಿದ್ದೆ ಅಲ್ವಾ, ಅದಕ್ಕೋಸ್ಕರ ಏಳ್ಸಿಲ್ಲ. ಸಂಜೆ ಪೂಜೆಗೆಲ್ಲ ಒಟ್ಟಿಗೆ ಇರ್ತೀವಲ್ಲ ಅಂದ್ಬಿಟ್ಟು ನಾನಿವಾಗ ಎಲ್ಲ ಆಯ್ತು, ಡೆಕೋರೇಷನ್ ಎಲ್ಲ ಆಯ್ತು, ರೆಡಿ ಎಲ್ಲ ಮಾಡ್ಕೊಂಡೆ, ಪ್ಲೇಟ್ ಎಲ್ಲ ಇಟ್ಕೊಂಡೆ. ಪ್ರತಿಯೊಂದು ಕೂಡ ಎಷ್ಟೇ ಕೆಲಸ ಮಾಡಿದ್ರು ಈ ವರಮಹಾಲಕ್ಷ್ಮಿ ಟೈಮಲ್ಲಿ ಮುಗಿಯಲ್ಲ, ಇನ್ನೊಂದ್ ಕೆಲ್ಸ ಅಂತ ಇದ್ದೇ ಇರುತ್ತೆ. ಎಲ್ಲ ಇಷ್ಟು ಬೇಗ ಮಾಡ್ಕೊಂಡಿರೋದಂದ್ರೆ ನಮ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲ ನಂದೇ ಬೇಗ ಗಂಟೆ ಸೌಂಡ್ ಕೇಳಿಸಿದ್ದು, ಬೇಗನೆ ಪೂಜೆ ಆಗ್ಬಿಟ್ಟಿತ್ತು. ನಮ್ಮ ಫ್ರೆಂಡ್ ಕೂಡ ಕೇಳ್ತಾ ಇದ್ರು, ನಿಮ್ 4:15ಗೆಲ್ಲ ಪೂಜೆ ಆಯ್ತಲ್ವಾ, ಕೇಳಿಸ್ತಾ ಇತ್ತು ಸೌಂಡು ಅಂತ. ಅದಾದ್ಮೇಲೆ ನಾನಿವಾಗ ದೀಪನ ಹಚ್ಕೊಂತಾ ಇದ್ದೀನಿ. ನನ್ನ ಮನ್ಸಲ್ಲಿರೋಂತಹ ಕೋರಿಕೆಗಳೆಲ್ಲ ಏನಂತಾರೆ, ಮ್ಯಾನಿಫೆಸ್ಟೇಷನ್ ಅಂತಾರಲ್ವಾ, ಇವಾಗ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ದೇವ್ರ ಹತ್ರ ಇಟ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಇವಾಗ ನಾನು ನೈವೇದ್ಯಕ್ಕೆ ಇದನ್ನೆಲ್ಲ ಮಾಡ್ಕೊಂಡಿರ್ತೀನಲ್ವಾ, ಮತ್ತೆ ಹಸಿ ಹಾಲು ಕೂಡ 1 ಲೋಟ ಇಟ್ಟಿರ್ತೀನಿ. ಅದಕ್ಕೋಸ್ಕರ ಇವಾಗ ನೈವೇದ್ಯ ಏನು ಮಾಡಕ್ ಹೋಗಲ್ಲ. ಫ್ರೂಟ್ಸ್ ಇಟ್ಟಿರ್ತೀನಿ, ಮತ್ತೆ ಮಾಡಿರುವಂತಹ ತಿಂಡಿಗಳನ್ನ ಇಟ್ಟಿರ್ತೀನಿ. ಚಕ್ಲಿ, ಸಿಹಿ ಪೂರಿ, ಮತ್ತೆ ಒಬ್ಬಟ್ಟು, ರವೆ ಉಂಡೆ ಮತ್ತೆ ಕಜ್ಜಿಕಾಯಿ ಎಲ್ಲ ಮಾಡಿದ್ದೆ. ಅದನ್ನೆಲ್ಲ ಇಟ್ಕೊಂಡು ನಾನು ಫಸ್ಟ್ ಮನೆ ದೇವ್ರ ಪೂಜೆ ಮಾಡ್ಕೊಬೇಕು. ಅದಕ್ಕೋಸ್ಕರ ಮನೆ ದೇವ್ರ ವೆಂಕಟರಮಣ ಆಗಿರೋದ್ರಿಂದ ಅಲ್ಲೂ ಕೂಡ ನಾನು ಎಲ್ಲ ರೆಡಿ ಮಾಡಿ, ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೂವೆಲ್ಲ ಮಡಿಸ್ಬಿಟ್ಟು ದೀಪ ಹಚ್ಚೋದಷ್ಟೇ ಬಾಕಿ ಇತ್ತು. ಅಲ್ಲೂ ಕೂಡ ದೀಪ ಹಚ್ಕೊಂಡು, ಮಹಾಲಕ್ಷ್ಮಿ ಹತ್ರ ಕೂಡ ನಾನು ದೀಪ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ತುಂಬಾ ಪ್ರಶಾಂತವಾಗಿತ್ತು, ಏನು ಸೌಂಡ್ ಇರ್ಲಿಲ್ಲ. ಎಷ್ಟು ನೆಮ್ಮದಿಯಾಗಿ, ಎಷ್ಟು ಪೀಸ್ಫುಲ್ ಆಗಿ ಪೂಜೆ ಮಾಡಿದೆ ನಾನು ಅವತ್ತು. ಮಕ್ಕಳು ಕೂಡ ಇನ್ನ ಎಚ್ಚರ ಆಗಿರ್ಲಿಲ್ಲ ಅಲ್ವಾ.
ಆಮೇಲೆ ಅನ್ಸ್ತಿತ್ತು, ಅಮ್ಮ ನೀನ್ ಮಲ್ಗೆ ಇಲ್ವಾ, ನನ್ ದೊಡ್ಡ ಮಗಳು ಹೇಳಿದ್ಲು ಪೂಜೆ ಎಲ್ಲ ಮಾಡುವಾಗ ನನ್ನನ್ನು ಕೂಡ ಹೇಳಿಸ್ಬೇಕಂತ. ಆದ್ರೆ ಪಾಪ ಮಲ್ಕೊಳ್ಳಿ ಸುಮ್ನೆ ಅಷ್ಟೊತ್ತಿಂದ ಎದ್ಬಿಟ್ಟು ಮತ್ತೆ ಕಷ್ಟ ಆಗತ್ತೆ ಅವರಿಗೆಲ್ಲ ಅಂದ್ಬಿಟ್ಟು ನಾನೇನ್ ಹೇಳ್ಸಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಅವರು ಕೂಡ ಒಂದ್ 5:36 ಎದ್ರು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಲಕ್ಷ್ಮೀ ಸಹಸ್ರನಾಮ ಅಷ್ಟನಾಮಾವಳಿ ಎಲ್ಲ ಕೂಡ ಓದ್ತಿರುವಾಗ ಅವಳಿಗೂ ಕೂಡ ಎಚ್ಚರಾಗಿ ಬಂದ್ಬಿಟ್ಟು ನನಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡಿದ್ಲು. ಲಾಸ್ಟ್ ಅಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ನಾನು ಫಸ್ಟ್ ಹೋಗ್ತೀನಿ ಯಾವಾಗ್ಲೂ. ಅವರು ಕೂಡ ಪೂಜೆ ಮುಗಿದ್ಮೇಲೆ ಫಸ್ಟ್ ನನ್ನ ಕುಂಕುಮ ಕರೀತಾರೆ. ಅವ್ರ ಮನೆ ಕುಂಕುಮ ಮುಗಿಸ್ಕೊಂಡ್ ಬಂದ್ಮೇಲೆ ಮತ್ತೆ ನನ್ನ ಫ್ರೆಂಡ್ ಮನೆ ಕೂಡ ಇವತ್ತೇ ಕುಂಕುಮಕ್ ಬರ್ಬೇಕು ಅಂತ ಹೇಳಿದ್ರಿಂದ ನಾನು ಮಧ್ಯಾಹ್ನದ ಮೇಲೆ ಅಲ್ಲೂ ಕೂಡ ಕುಂಕುಮಕ್ ಹೋಗಿ ಬಂದೆ. ನನಗೆ ಫುಲ್ ನಿದ್ದೆ, ಪೂಜೆ ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಆದ್ಮೇಲೆ ನಿದ್ದೆ ಬರ್ತಿದ್ದೆ. ಯಾಕಂದ್ರೆ ರಾತ್ರಿ ಎಲ್ಲ ಒಂದ್ ನಿಮಿಷನೂ ಮಲ್ಗಿಲ್ಲ. ನಮ್ಮನೆಯವ್ರು ಹೇಳ್ತಿದ್ರು ಪೂಜೆ ಅಂದ್ರೆ ನಿಂಗ್ ನಿದ್ದೆ ಬರೋದೇ ಇಲ್ವಾ ಅಂತ. ನನ್ಗೆ ಎಲ್ಲ ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಪೂಜೆ ಎಲ್ಲ ಮಾಡುವಾಗ ನಿದ್ದೆ ಬರಲ್ಲ ಅಂತ ಅನ್ಕೊಂತೀನಿ. ತುಂಬಾನೇ ಚೆನ್ನಾಗಿತ್ತು ಈ ಸರಿ, ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದ್ಲು ನಮ್ಮ ಮನೆಯಲ್ಲಿ ಲಕ್ಷ್ಮಿ. ಎಲ್ರ ಮನೆಗೂ ಎಲ್ರಿಗೂನು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಯಾವಾಗ್ಲೂ ಕೂಡ. ನಮ್ಮ ಅತ್ತೆ ಅವ್ರನ್ನು ಕೂಡ ಕರೆದಿದ್ದೆ ಬನ್ನಿ ಹಬ್ಬಕ್ಕೆ ಅಂತ, ಆದ್ರೆ ಅವರಿಗೆ ಬರಕ್ಕಾಗಲ್ಲ, ಅಲ್ಲೇನೆ ಕೂಡ ಪೂಜೆ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ದೀಪ ಹಚ್ಬೇಕು, ಮನೆ ಖಾಲಿ ಬಿಟ್ಟು ಬರಕ್ಕಾಗಲ್ಲ ಅಂತ ಹೇಳಿದ್ರು. ಪೂಜೆ ಎಲ್ಲ ಮುಗಿಸಿ ನಾನು ಹೀಗಿತ್ತು ನಮ್ಮನೆ ಪೂಜೆ. ಫುಲ್ ವಿಡಿಯೋಸ್ನ ನೋಡಿ ಹೇಗ್ ಡೆಕೋರೇಟ್ ಎಲ್ಲ ಮಾಡಿದೀನಿ ಅನ್ನೋದನ್ನ, ಏನೇನೆಲ್ಲ ಇಟ್ಟಿದ್ದೆ ಅನ್ನೋದನ್ನ ನಾನು ಸ್ವಲ್ಪ ಹತ್ರದಿಂದ ಎಲ್ಲ ವಿಡಿಯೋಸ್ನ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ನನ್ನ ತಂಗಿನೂ ಕೂಡ ಹೇಳ್ತಿದ್ಲು ಈ ಸರಿ ತುಂಬಾನೇ ಚೆನ್ನಾಗ್ ಬಂದಿತ್ ಕಣೆ, ಎಲ್ಲ ತುಂಬಾನೇ ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿತ್ತು ಅಂತ. ನಾನು ಕಾಮಾಕ್ಷಿ ದೀಪ ಮತ್ತೆ ಲಕ್ಷ್ಮಿ ಕೂಡ ನಾನು ಪರ್ಚೇಸ್ ಮಾಡಿದ್ದೆ ಒಂದ್ ಸ್ವಲ್ಪ ದಿನದ ಹಿಂದೆನೆ. ಅದನ್ನ ಹತ್ರ ಇತ್ತು, ಕಾಮಾಕ್ಷಿ ದೀಪ ಇತ್ತು, ಚಿಕ್ಕ ಚಿಕ್ಕದು ಎರಡಿತ್ತು. ಅವೆರಡನ್ನು ಕೂಡ ನಾನು ಇದ್ ಮಾಡ್ಬಿಟ್ಟು ನಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ಎಲ್ಲ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಕೊಟ್ಟಿದ್ರು. ಅದನ್ನ ಎರಡನ್ನು ಹಾಕ್ಬಿಟ್ಟು ನಾನು ಒಂದು ದೊಡ್ಡದು ತಗೊಂಡಿದ್ದೆ.
ಹೀಗೇನೆ ಪ್ರತಿಯೊಂದು ಕೂಡ ನಾನು ಯಾವ್ದು ರೆಕಾರ್ಡ್ ಮಾಡ್ಕೊಳಕ್ ಹೋಗಿಲ್ಲ. ಸಿಲ್ವರ್ ತಗೊಂಬಂದಿರೋದಾಗ್ಲಿ, ಮತ್ತೆ ಫ್ರೂಟ್ಸ್ ಸ್ಟಾಲ್, ಎಲ್ಲಾ ಸ್ಟಾಲ್ಗಳಿಗೆಲ್ಲ ಹೋದಾಗ ತುಂಬಾನೇ ರಶ್ ಇತ್ತು. ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ಕೊಂಡು ತೋರ್ಸಕ್ಕಂತೂ ಆಗ್ತಾನೆ ಇರ್ಲಿಲ್ಲ. ಮನೆ ಕ್ಲೀನಿಂಗು ಕೂಡ ನಾನು ಅಷ್ಟೊಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಹಬ್ಬದ ವಿಡಿಯೋನೇ ಡೈರೆಕ್ಟ್ ಆಗಿ ಹಾಕೋಣ ಅಂತ. ಹೀಗಿತ್ತು ನಮ್ಮನೆ ಹಬ್ಬ. ನೆಕ್ಸ್ಟ್ ನಮ್ಮನೆಗೆ ಯಾರೆಲ್ಲ ಕುಂಕುಮಕ್ಕೆ ಬಂದ್ರು, ಹೇಗಿತ್ತು ಪೂಜೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.